ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಗುಬ್ಬಿ ಸ್ವಲ್ಪ ಸೌಂಡ್ ಮಾಡತ್ತೈತಿ ಮೇಲೆ ನಮ್ಮ ಮನೆಯೊಳಗೆ ಇಲ್ಲಿ ಕುಂದಿರ್ತೈತದು. ವಿಡಿಯೋ ಮಾಡತ್ತೀನಿ. ಇವತ್ತಿನ ವಿಡಿಯೋ ಏನು ಅಂದರೆ, ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡತ್ತೀನಿ ಅಂತಂದು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್, ಇಷ್ಟೊಂದು ಪ್ರೀತಿ ಇಷ್ಟೊಂದು ಸಪೋರ್ಟಿಂದ ಫೈನಲಿ ನನಗೆ ಟಂಟಡಾನ್ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಆಗತ್ತೈತಿ ಅಂದರೆ ನನಗೆ ಆ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತಿಲ್ಲ, ಅಷ್ಟೊಂದು ಖುಷಿ ಆಗತ್ತೈತಿ. ಆ್ಯಕ್ಚುಲಿ ಇದು ಗೂಗಲ್ ಪಿನ್ ನಂಗೆ ನೆನ್ನೆನೇ ಬಂದಿದೆ, ಗುರುವಾರನ ಬಂದಿದೆ. ನಾನು ನಂಬಿದಂಥ ರಾಯರು ದಿನಾನೇ ಗುರುವಾರನೇ ಪಿನ್ ಬಂದೈತಿ. ಬಟ್ ನನ್ನ ರಿಸೀವ್ ಮಾಡ್ಕೊಳಕ್ಕಾಗಿಲ್ಲ. ನಾನು ವಿಡಿಯೋ ಮಾಡ್ತಿರೋದು ಶುಕ್ರವಾರ. ಬಿಕಾಸ್ ಶುಕ್ರವಾರ ನಮ್ಮ ಮಮ್ಮಿ ಮನೆ ಅಡ್ರೆಸ್ ಐತಲ್ಲ, ನನ್ನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ, ಸೊ ಅಲ್ಲಿಗೆ ಬಂದಿತ್ತದು. ನಾನು ಇವತ್ತು ಮಾರ್ನಿಂಗ್ ಹೋಗಿದ್ದೆ. ನನಗೆ ಯಾವಾಗ ನಾನು ರಿಸೀವ್ ಮಾಡ್ಕೋತೀನೋ ನನ್ನ ಪಿನ್ ಅಂತ ನಂಗೆ ಅನ್ಸಾಗ್ಬಿಟ್ಟಿತ್ತು, ಅಷ್ಟು ಖುಷಿ ಆಗತ್ತಿತ್ತು. ಸೊ ಇವತ್ತು ಮಾರ್ನಿಂಗ್ ಹೋಗಿ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು, ಹಾಗೆ ಹೋಗಿ ಮಾರ್ಕೆಟಲ್ಲಿ ಏನೋ ಐಟಮ್ಸ್ ತೊಗೊಂಡು ಆಮೇಲೆ ಬರುವಾಗ ಪಿನ್ ತೊಗೊಂಡು ಬಂದೆ. ಈ ಪೋಸ್ಟ್ನ ತೊಗೊಂಬಂದೆ. ಇದು ಜಸ್ಟ್ ಒಂದು ಪೇಪರ್ ಅಂತ ಅನ್ನಿಸ್ಬಹುದು ನಿಮಗೆಲ್ಲ, ಬಟ್ ಇದೇ ಒಂದು ಪೇಪರಿಂದನೇ ನಮಗೆ ಅಮೌಂಟ್ ಬರ್ತೈತೆ ಅಂದರೆ ನೀವೆಲ್ಲ ನಂಬ್ತೀರಾ. ಸೊ ಹೌದು ಫ್ರೆಂಡ್ಸ್, ಇದ್ರೊಳಗೊಂದು ಪಿನ್ ಕಳಿಸಿರ್ತಾರೆ ಗೂಗಲ್ ಅವರು. ಗೂಗಲ್ ಅಂತಂದರೆ ಫಾರಿನ್ನಿಂದ ಎಲ್ಲಿಂದ ಬರ್ತೈತದ, ಸೊ ಫಾರಿನ್ನಿಂದ ಬರ್ತೈತಿ. ಇದ್ರೊಳಗೆ ಪಿನ್ ಇರ್ತೈತಿ. ಆ ಪಿನ್ನನ್ನು ನಾವು ನಮ್ಮ ಆ್ಯಡ್ಸನ್ಸ್ ಅಕೌಂಟ್ನಲ್ಲಿ ಹಾಕಿದಾಗ ನಮ್ಮ ಆ್ಯಡ್ಸನ್ಸಿಂದ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರ್ತೈತಿ. ಸೊ ತುಂಬಾ ಖುಷಿ ಆಗತ್ತೈತಿ ನನಗೆ. ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇನ್ನೂ ಖುಷಿ ಆಗತ್ತೈತಿ. ಯಾಕಂದರೆ ಇದೆಲ್ಲ ನಿಮ್ಮಿಂದ ಸಾಧ್ಯ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಯಿಂದನೇ ನನಗೆ ಇವತ್ತು ಈ ಪಿನ್ ಬಂದೈತಿ. ಆ್ಯಂಡ್ ನನ್ನ ಒಂದು ಕಷ್ಟ ಕೂಡ ಹೌದು. ಯಾಕಂದರೆ ನಾನು ಮನೆ ಕೆಲಸ ಆ್ಯಂಡ್ 2 ಮಕ್ಕಳನ್ನ ಇಟ್ಕೊಂಡು ವರ್ಕು, ವಿಡಿಯೋ ಎಡಿಟಿಂಗ್ಸ್, ಬಿಸ್ನೆಸ್ ಅದೆಲ್ಲ ನೋಡಿಕೊಂಡು ಮತ್ತು ಇವಾಗ ರೀಸೆಂಟ್ಲಿ ವರ್ಕ್ ಫ್ರಮ್ ಹೋಮ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಇವತ್ತು ಈ ಪಿನ್ನನ್ನು ರಿಸೀವ್ ಮಾಡ್ಕೊಂಡೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೈತಿ. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್, ನನಗೆ ನಿಜವಾಗ್ಲೂ ಕೂಡ ನನಗೆ ಪೇಮೆಂಟ್ ಅನ್ನೋದು ಬರುತ್ತಾ. ಯಾಕಂದರೆ ವ್ಯೂಸೇ ಹಂಗೆ ಬರ್ತಿತ್ತು, ಒಂದು 100, 50, 30 ಹಿಂಗೆ ಬರ್ತಿತ್ತು. ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಬಿಡಪ್ಪ ಅಂತ ಅಂದ್ಕೊತಿದ್ದೆ. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದೊಂದು ಮೇಂಟೈನ್ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ದೇವರೇ ಇದು ಹೇಳಿದಾನಲ್ಲ. ಸೊ ಹಂಗೆ ನಾವು ಒಂದು ಕನ್ಸಿಸ್ಟೆನ್ಸಿಯಾಗಿ ಒಂದು ವರ್ಕ್ನ ಮಾಡ್ತಾ ಹೋದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ತುಂಬಾ ಸಾಕ್ಷಿಗಳು ತುಂಬ ಇದ್ದಾವೆ. ಆ್ಯಂಡ್ ಇದಕ್ಕೆ ಸಾಕ್ಷಿ ನಾನು ಕೂಡ. ಯಾಕಂದರೆ ನಾನು ಏನಿಲ್ಲ ಅಂದರೂ ಅರೌಂಡ್ ಒಂದು 3 ವರ್ಷದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡತ್ತೀನಿ. ಯಾವಾಗಾದರೂ ನಾನು ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅವಾಗಿಂದನೂ ಯೂಟ್ಯೂಬ್ ಮಾಡ್ಕೊಂಡೇ ಬಂದಿದ್ದೀನಿ. 1-2 ಚಾನಲ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇದೆಲ್ಲ ನಮ್ಮಿಂದ ಆಗಂಗಿಲ್ಲ, ನಮಗಿದೆಲ್ಲ ಬರೋಂಗಿಲ್ಲ. ಇದೇನೇ ಇದ್ದರೂ ಫೇಮಸ್ ಇದ್ದವ್ರಿಗೆ ಅಷ್ಟೇ ಆಗ್ತೈತಿ. ಯಾಕಂದರೆ ಅವ್ರಿಗೆ ಬೇಗ ಜನಗಳು ಕನೆಕ್ಟ್ ಆಗ್ತಾರೆ, ನಮ್ಮಂಥವ್ರಿಗೆಲ್ಲ ಯಾರು ನೋಡ್ತಾರೆ ಅಂತೇಳಿ ನಾನು ಅಂದ್ಕೊಂಡು 2 ಚಾನಲ್ನ ಡಿಲೀಟ್ ಮಾಡಿದೆ. ಆದರೂ ಕೂಡ ನಾನು ಹೋಪ್ ಕಳ್ಕೊಳ್ಳಿಲ್ಲ. ಈಗ ನೋಡೋಣ ಆದರೆ ಆಗುತ್ತೆ ಅಂತಂದು ಟ್ರೈ ಮಾಡಿ ಇವಾಗ ಫೈನಲ್ ಆಗಿ ನನಗೆ ಇದೊಂದು ಆ್ಯಡ್ಸನ್ಸ್ ಪಿನ್ ಅನ್ನೋದು ಬಂದೈತಿ. ಆದಷ್ಟು ಬೇಗ ಪೇಮೆಂಟ್ ಬಂದಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ತುಂಬ ಜನದ ಕ್ವೆಶ್ಚನ್ ಇತ್ತು, ಮಾನಿಟೈಸೇಷನ್ ಆನ್ ಆಗಿದೆಯಾ, ಪೇಮೆಂಟ್ ಬಂದಿದೆಯಾ ಅಂತ ಕೇಳಿದ್ರಿ. ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ ಫ್ರೆಂಡ್ಸ್. $100 ಆದಮೇಲೆ ನಮಗೆ ಪೇಮೆಂಟ್ ಬರ್ತೈತಿ. ಇವಾಗ ಜಸ್ಟ್ ನನಗೆ ಪಿನ್ ಬಂದೈತಿ. ಈ ಪಿನ್ ಬಂದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪೇಮೆಂಟು ಬರ್ಬೋದು, ಗೊತ್ತಿಲ್ಲ. ಅದೆಲ್ಲ ನಿಮ್ಮ ಕೈಗೆ ಬಿಟ್ಟಿದ್ದು. ನೀವು ಹೆಂಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತೀರೋ, ಸೊ ಅದ್ರ ಮೇಲೆ ಡಿಪೆಂಡ್. ಏನು ಬೇಕಾ ಬೇಡ ನನ್ನ ಮಗಳು. ಆ್ಯಂಡ್ ಮತ್ತು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ, ಈ ಗೂಗಲ್ ಆ್ಯಡ್ಸನ್ಸ್ ಪಿನ್ ನಮ್ಗೆ ಯಾವಾಗ ಬರ್ತೈತಿ ಅಂತಂದ್ರೆ, ಇದು ಯಾವಾಗ ಬರ್ತೈತಿ ಅಂತಂದ್ರೆ, ನಾವು ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆದಮೇಲೆ ID ವೆರಿಫಿಕೇಷನ್ ಮಾಡ್ತೀವಲ್ಲ, $10 ಆಗಬೇಕು. ನಮ್ಮ ID ಒಳಗೆ $10 ಆಯಿತು ಅಂದ ತಕ್ಷಣ ನಮ್ಮ ID ವೆರಿಫಿಕೇಷನ್ ಕೇಳ್ತಾರೆ. ಸೊ ID ವೆರಿಫಿಕೇಷನ್ ಮಾಡಿದಾಗ ನಮ್ಮ ಅಡ್ರೆಸ್ ಎಲ್ಲ ನಾವು ಅಲ್ಲಿ ಹಾಕ್ತೀವಲ್ಲ, ಸೊ ಆವಾಗ ಈ ಪಿನ್ನು ಬರ್ತೈತಿ. ನಾವು ID ವೆರಿಫಿಕೇಷನ್ ಮಾಡೋಕೆ ಕೊಟ್ಟ ಒಂದು 2-3 ವಾರದೊಳಗೆ ಬಂದುಬಿಡ್ತೈತಿ. ನನಗೆ ಜಲ್ದಿನೇ ಬಂದೈತಿ. ಆ್ಯಕ್ಚುಲಿ 1 ವಾರನೂ ಆಗಿಲ್ಲ ನಾನು ID ವೆರಿಫಿಕೇಷನ್ ಆಗಿ. ಬೇಗನೆ ನನಗೆ ಆ್ಯಡ್ಸನ್ಸ್ ಪಿನ್ ಅನ್ನೋದು ಬಂದೈತಿ. ಈ ಕವರ್ ಒಳಗೆ ಒಂದು ನಂಬರ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಆ ನಂಬರ್ನ ಯಾರಿಗೂ ತೋರಿಸ್ಬಾರ್ದು, ನಿಮಗಷ್ಟೇ ಗೊತ್ತಿರಬೇಕಾದ್ರೆ. ಸೊ ಅದನ್ನು ನಾವು ನಮ್ಮ ಆ್ಯಡ್ಸನ್ಸ್ ಅಕೌಂಟ್ನಾಗ ಫಿಲ್ ಮಾಡಿದ್ರೆ ನಮ್ದೇನು ಅಮೌಂಟ್ ಡ್ರಾ ಮಾಡ್ಕೋತೀವಲ್ಲ, ಸೊ ಅವಾಗ ಬರ್ತೈತಿ.
ತುಂಬ ಜನಕ್ಕೆ ಗೊತ್ತಿರೋಂಗಿಲ್ಲ, ನನಗೂ ಗೊತ್ತಿದ್ದಿದ್ದಿಲ್ಲ. ಹಂಗೆ ಯೂಟ್ಯೂಬ್ ವಿಡಿಯೋಸ್ ನೋಡಿನೇ ನಾನೆಲ್ಲನೂ ತಿಳ್ಕೊಂಡಿದ್ದೆ. ನೀವು ಯಾರೆಲ್ಲ ಮಾನಿಟೈಸೇಷನ್ ಆನ್ ಆಗಿದೆಯೋ ಆ್ಯಂಡ್ ಆ್ಯಡ್ಸನ್ಸ್ ಪಿನ್ನಿಗೆ ವೇಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನೂ ಯಾರ್ಯಾರ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ, ನಿಮ್ಮ ಹೋಪ್ನ ಕಳ್ಕೊಳಕ್ಕೆ ಹೋಗಬೇಡ್ರಿ. ಸತತವಾಗಿ ನೀವು ವರ್ಕ್ ಮಾಡಿರಿ, ಅದ್ರ ಮೇಲೆ ವರ್ಕ್ ಮಾಡಿರಿ, ಎಫರ್ಟ್ ಹಾಕಿರಿ, ನಿಜವಾಗ್ಲೂ ಬಂದೇ ಬರ್ತೈತಿ. ದೇವ್ರು ಅನ್ನೋನೊಬ್ಬರು ಇದ್ದಾರೆ, ರಾಯರಿದ್ದಾರೆ. ನಾನು ರಾಯರನ್ನ ಭಾಳ ನಂಬ್ತೀನಿ ಫ್ರೆಂಡ್ಸ್. ಸೊ ನೋಡಿರಿ, ಗುರುವಾರನೇ ರಿಸೀವ್ ಆಗೈತಿ, ಅದು ನಂಗೆ ತುಂಬಾ ಖುಷಿ ಆಗತೈತಿ. ಆ್ಯಕ್ಚುಲಿ ನಿನ್ನೆನೇ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ನನಗೆ ಗೊತ್ತಾಗಿದ್ದು ರಾತ್ರಿ ಗೊತ್ತಾಗಿದ್ದು. ರಾತ್ರಿ ನಮ್ಮ ತಂಗಿಗೆ ಕಾಲ್ ಮಾಡಿದಾಗ ಆವಾಗ ಗೊತ್ತಾಗಿದ್ದು. ಅದು ಆ್ಯಕ್ಚುಲಿ ಇರೋ ಫೋನ್ ನಂಬರ್ ಹಾಕಿಲ್ಲ ನಾನು, ನಮ್ಮದು ಅಡ್ರೆಸ್ ಅಷ್ಟೇ ಹಾಕಿದ್ದೆ, ಇಲ್ಲಿ ಫೋನ್ ನಂಬರ್ ಹಾಕಿಲ್ಲ. ಸೀದಾ ನಮ್ಮ ಮನೆ, ನಮ್ಮದು ಪೋಸ್ಟ್ ಆಫೀಸ್ ಮುಂದೆ ಹಿಂದೆಯೇ ನಮ್ಮ ಮನೆ ಇರೋದು. ಸೀದಾ ಅವ್ರು ನಮ್ಮ ಮನೆಗೆ ಬಂದು ಕೊಟ್ಟಿದ್ದಾರೆ. ಅದು ನಮ್ಮ ಮಮ್ಮಿನೂ ನಮ್ಮ ತಂಗಿ ಯಾರೂ ಇದ್ದಿಲ್ಲ ಮನೆಯೊಳಗೆ, ಬಾಜು ಮನೆಯವರು ಇದನ್ನು ರಿಸೀವ್ ಮಾಡಿ ಇಟ್ಕೊಂಡಿದ್ರು. ನನ್ನ ಹೆಸರಿಂದ ಪೋಸ್ಟಲ್ಲಿ ಏನೋ ಬಂದ್ವಿ ಅಂಥೇಳಿ ಇಟ್ಕೊಂಡಿದ್ರು. ಅವರು ಮತ್ತು ನಮ್ಮ ತಂಗಿ ಹೇಳಿದ್ಲು, ಬಂದಿದ್ದು ನೋಡಿ ನಿಂದ ಪೋಸ್ಟಲ್ಲಿ ಅಂದರೆ. ತುಂಬಾ ನನಗಂತೂ ಭಾಳ ಖುಷಿ ಆಯ್ತು. ಅದನ್ನು ಕೇಳಿನೇ ಖುಷಿ ಆಯ್ತು. ನಿನ್ನೆಯಿಂದ ಹೋಗಿ ಫಸ್ಟು ದೇವ್ರ ಹತ್ರ ಕೈ ಮುಗಿದು ಥ್ಯಾಂಕ್ಸ್ ಅಪ್ಪ ದೇವ್ರಿ ಅಂತ ಕೇಳ್ಕೊಂಡು ಬಂದೆ. ಇನ್ನೇನು ಒಂದು 50% ಎಲ್ಲ ಮುಗ್ದೈತಿ. ಇನ್ನೊಂದು 50% ಆದರೆ ನನ್ನ ಪೇಮೆಂಟ್ ಅನ್ನೋದು ಬರುತ್ತೆ. ಪೇಮೆಂಟ್ ಎಷ್ಟು ಬರ್ತೈತಿ ಏನು ಅಂತ ಬಂದಮೇಲೆ ಹೇಳ್ತೀನಿ. ಆ್ಯಂಡ್ ಪೇಮೆಂಟ್ಗಿಂತ ಜಾಸ್ತಿ ನಿಮ್ಮೆಲ್ಲರ ಪ್ರೀತಿ ನನಗೆ ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದೆ ಅನ್ಸುತ್ತೆ. ನಾನು ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ನನ್ನನ್ನು ಕಮೆಂಟ್ಸ್ ಮಾಡಲ್ಲಲ್ಲ, ನಾವು ಹಿಂಗೆ ರಿಪ್ಲೈ ಮಾಡಬೇಕಲ್ಲ, ಬೇರೆಯವ್ರ ಚಾನಲಲ್ಲಿ ನೋಡಿದಾಗ ನನಗೂ ಈ ಥರ ಏನಾದರೂ ಕ್ವಶನ್ ಕೇಳಬೇಕಲ್ಲ, ಹಿಂಗೆ ಅಂತ ತುಂಬ ಮೈಂಡೊಳಗೆ ಅನ್ನಿಸ್ತಿತ್ತು. ನನಗೆ ಯಾರೂ ಗುರ್ತಿಡೋಂಗಿಲ್ಲ, ನನಗೆ ಯಾರೂ ಮಾತಾಡ್ಸೋಂಗಿಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಇವಾಗ ನೋಡಿರಿ, ನೀವೆಲ್ಲರೂ ಕಮೆಂಟ್ಸ್ ಮಾಡ್ತೀರಿ, ಎಷ್ಟು ಚಲೋ ಕಮೆಂಟ್ಸ್ ಮಾಡ್ತೀರಿ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಫ್ರೆಂಡ್ಸ್. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಗೊತ್ತಿಲ್ಲ, ಒಂದು ದಿವಸ ನಮ್ಮ ಟೈಮ್ ಅನ್ನೋದು ಬರಬೇಕು. ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು ಅದು ಆಗೇ ಆಗ್ತೈತಿ. ಮೇ ಬಿ ದೇವ್ರಿಗೆ ನನ್ನ ಕಷ್ಟ ಕಾಣಿಸ್ತು ಅನಿಸುತ್ತೆ. 3 ಚಾನಲ್ ಡಿಲೀಟ್ ಮಾಡಿದ್ಮೇಲೆ 3ನೇ ಚಾನಲ್ ಅಂದು ಈ ಚಾನಲ್ ಕೈ ಹಿಡಿದಿತ್ತು. ಅವು ಯಾಕೆ ಡಿಲೀಟ್ ಮಾಡಿದೆ ಏನು ಆಯ್ತಂತ ಮತ್ತೆ ಯಾವಾಗಾದರೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನನ್ನ ಜರ್ನಿನ, ಯೂಟ್ಯೂಬ್ ಜರ್ನಿ ಮಾಡೋಕ್ಕೆ ಇನ್ನೂ ಅಷ್ಟಿನ್ನೂ ನಾನು ಬೆಳೆದಿಲ್ಲ. ಅದು ನೋಡೋಣ ಯಾವಾಗಾದರೂ ಒಂದು ಸತಿ ಹೇಳ್ತೀನಿ ನಿಮಗೆ. ಯಾಕಂದರೆ ನೀವು ಇವಾಗ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಗೆ ಸ್ವಲ್ಪ ಹೆಲ್ಪ್ ಆಗ್ತೈತಲ್ಲ. ಸೊ ಅವರು ಕೂಡ ಒಂದು ಏನಾದರೂ ಅರ್ನ್ ಮಾಡ್ಬೋದು. ಎಲ್ಲರೂ ಹೆಣ್ಮಕ್ಳು ಕೂಡ ಯೂಟ್ಯೂಬಲ್ಲಿ ಏನಾದರೂ ಒಂದು ಅರ್ನ್ ಮಾಡಬೇಕು ಅಂತಲೇ ಬಂದಿರ್ತಾರೆ. ಸೊ ಅರ್ನ್ ಮಾಡೋಕ್ಕಿಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಅವ್ರದ್ದೊಂದು 4 ಜನ ಅವ್ರನ್ನ ಗುರ್ತಿಸ್ತಾರೆ ಅನ್ನೋ ಕಾರಣಕ್ಕೆ ಬಂದಿರ್ತಾರೆ. ಫಸ್ಟು ನಾನಿಲ್ಲಿ ಬಂದಿದ್ದು, ನನಗೆ ನಿಜವಾಗ್ಲೂ ಯೂಟ್ಯೂಬಿಂದ ಪೇಮೆಂಟ್ ಬರ್ತೈತಿ ಅದು ಏನೂ ಗೊತ್ತಿದ್ದಿದ್ದಿಲ್ಲ ಫ್ರೆಂಡ್ಸ್. ಏನಂದ್ರೆ ಏನೂ ಗೊತ್ತಿದ್ದಿದ್ದಿಲ್ಲ. ಹಾಗೆ ವಿಡಿಯೋಸ್ ನೋಡ್ತಾ ಇದಾದಮೇಲೆ ನನಗೂ ಗೊತ್ತಾಗಿದ್ದು ಯೂಟ್ಯೂಬಿಂದ ಪೇಮೆಂಟ್ ಬರ್ತೈತಿ ಅಂತ. ಅವಾಗಿನ್ನೂ ನನ್ನ ಮಗ 1 ವರ್ಷದವನಿದ್ದ. ಅವಾಗಿಂದನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಅವ್ನಿಗೆ ಇವಾಗ 4 ವರ್ಷ ಕಂಪ್ಲೀಟ್ ಆಗೈತಿ. ಇವಾಗ ನನಗೆ ಇದು ಆ್ಯಡ್ಸನ್ಸ್ ಪಿನ್ ಅನ್ನೋದು ರಿಸೀವ್ ಆಗೈತಿ. ಇರಲಿ ಪರವಾಗಿಲ್ಲ, ಯಾವಾಗಾದರೂ ಒಟ್ಟು ಆಗೈತಲ್ಲ, ಅದೇ ಖುಷಿ ಪಡಬೇಕು, ಮತ್ತೇನಿಲ್ಲ. ಮತ್ತು ನೀವು ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿದ್ರಿ. ಪ್ರತಿಯೊಂದು ಏನಾದರೂ ಯೂಸ್ಫುಲ್ ಕಂಟೆಂಟ್ಸ್ ಅಥವಾ ಏನಾದರೂ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗಲೇ ಸ್ವಲ್ಪ ದಿನ ಆಯಿತು ನನಗೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬ್ಯುಸಿ ಶೆಡ್ಯೂಲ್ ಒಳಗಿದ್ದೆ. ಸೊ ಅದಕ್ಕಾಗಿ ಏನೂ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಸೊ ಯಾರೆಲ್ಲ ಬ್ಲೆಸ್ಸಿಂಗ್ ಮಾಡ್ತೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಂಗಿಲ್ಲ. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ನಾವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಟ್ಯಾಲೆಂಟಿಂದ ಏನಾದರೂ ಮಾಡಬೇಕು, ಕುಕ್ಕಿಂಗ್ ಆಗಿರಲಿ, ಟೈಲರಿಂಗ್ ಆಗಿರಲಿ, ಎಕ್ಸೆಟ್ರಾ ಏನಾದರೂ ಒಂದು ಆರ್ಟ್ ಆಗಿರಲಿ, ಪೇಂಟಿಂಗು, ಕ್ರಾಫ್ಟು, ಏನಾದರೂ ಆರಿ ವರ್ಕು, ಕುಚ್ಚು ಹಾಕೋದು, ಏನಾದರೂ ಆಗಲಿ, ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ನಿಮ್ಮ ಜೊತೆ ನೀವು ಈ ವಿಡಿಯೋನಲ್ಲಿ ಅದನ್ನ ಮಾಡ್ತಿರ್ತೀರ. ಸೊ ಮಾಡುವಾಗ ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಪ್ಲೋಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೀವೊಂದು ಏನಾದರೂ ಅರ್ನ್ ಮಾಡ್ಬೋದು. ಯಾಕಂದರೆ ಹೊರಗೆ ಹೋಗಿ ನಮಗೆ ದುಡಿಯೋಕ್ಕಾಗಲ್ಲ ಅನ್ನೋರು ಯೂಟ್ಯೂಬ್ ಈಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್, ಆಯಿತಾ, ನಿಮ್ಮ ಮನೇಲಿ. ಬಟ್ ಒಂದೇ ಸತಿ ಪೇಮೆಂಟ್ ಬರೋಲ್ಲ ನಿಮಗೆ. ತುಂಬಾ ಕಷ್ಟಪಡಬೇಕು, ತುಂಬಾ ಸ್ಟ್ರಗಲ್ ಪಡಬೇಕು. ನಮ್ಮ ಲಕ್ ಫ್ರೆಂಡ್ಸ್, ನಮ್ಮ ಲಕ್ ಚಲೋ ಇತ್ತಂದರೆ ಬೇಗನೆ ಪೇಮೆಂಟ್ ರಿಸೀವ್ ಆಗ್ತೈತಿ. ನಮ್ಮ ಲಕ್ ಬ್ಯಾಡ್ ಲಕ್ ಇತ್ತಂದರೆ ಸ್ವಲ್ಪ ಲೇಟಾಗಿ ಆಗ್ತೈತಿ. ಬಟ್ ನಾವು ಹೆಂಗೆ ಕಷ್ಟಪಡ್ತೀವೋ
ಹಂಗೆ ನಮ್ಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೇ ಉದಾಹರಣೆ. ಯಾಕಂದ್ರೆ 3 ವರ್ಷದಿಂದ ನಾನು ಟ್ರೈ ಮಾಡತ್ತೀನಿ. ಇವಾಗ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗೈತಿ. ಅದಕ್ಕೆ ಖುಷಿ ಪಡಬೇಕು ನಾನು. ಯಾಕಂದರೆ ಇಷ್ಟು ವರ್ಷದ ಆ್ಯಕ್ಚುಲಿ ನನಗೆ ಒಂದಾದರೂ ಇಷ್ಟೆಲ್ಲ ಕಷ್ಟಪಡ್ತೀನಿ ನಾನು, ಒಂದಾದ್ರೂ ಪೇಮೆಂಟ್ ತೊಗೊಳ್ಳೇಬೇಕು ಅನ್ನೋದು ನನ್ನೊಂದು ಹಠ ಇತ್ತು. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಒಂದು ಪೇಮೆಂಟ್ ಆದರೂ ತೊಗೊಳ್ಳೇಬೇಕು ಅನ್ನೋದೇ ನನ್ನ ಒಂದು ಗುರಿ. ಸೊ ನೀವು ಯಾರ್ಯಾರೆಲ್ಲ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ. ಒಳ್ಳೆ ವಿಡಿಯೋಸ್ ಹಾಕಿ, ಕಂಟೆಂಟ್ ಹಾಕಿ, ಜನರು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾಕ್ರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.